ಬೇಕೇ ಬೇಕು, ಅಭಿವೃದ್ಧಿಯ ಶಾಲೆ ಬೇಕು, ಬೇಕೇ ಬೇಕು, ಗುಣಮಟ್ಟದ ಶಾಲೆ ಬೇಕು, ಬೇಕೇ ಬೇಕು, ಅಭಿವೃದ್ಧಿಯ ಶಾಲೆ ಬೇಕು, ಬೇಕೇ ಬೇಕು, ಗುಣಮಟ್ಟದ ಶಾಲೆ ಬೇಕು. ಇಲ್ಲಿ ಅವರ ಇಲ್ಲಿ ದೇವಸ್ಥಾನ ಹತ್ರ ಇದ್ದಾರಾ? ನಿಮ್ಮ ಅಮ್ಮಗೊಂದು ಫೋನ್ ಮಾಡಪ್ಪ, ಮಾಡಿಸಿ ಸರ್ ಅವ್ರಿಗೆ ಫೋನ್ ಮಾಡಿಸಿ. ಇಲ್ಲಿ ಇನ್ನೊಂದು 7 ನಿಮಿಷ ಅವರು ಇಲ್ಲೇ ಪೂಜೆಗೆ ಬಂದವ್ರೆ. ಇವ್ರ ಅಮ್ಮ ಬಂದಿಲ್ಲ, ಇನ್ನ ಅವರಮ್ಮ ಬಂದಿಲ್ಲ. ಇವ್ರು ನಿಂಗರಾಜ್ ಅವರ ಹೆಂಡತಿ ಬಂದವ್ರೆ. ಸುಮಾರು ಜನ ಬಂದ, ಮುಸ್ಲಿಮ್ಸ್ ಒಂದು 200 ಜನ ಕಳಿಸಿ ಅವ್ರು ಅಡುಗೆ ಬಂದು ಆಗ್ತಾರೆ ಸುತ್ತ ಅಡುಗೆ ಬೇಸಿಗೆಲಂತೂ ಇದೇ ಮಾಡಕ್ಕ. ನೋಡಿ ಸರ್, ಇಲ್ಲಿ ಏಕೆ ಇದೆ ಸರ್, ಕಲಿಸ್ಬೇಕಿತ್ತು. ಮಂಡ್ಯ ಜಿಲ್ಲೆ ಸೀಗ್ಲೂರು ಹೋಬಳಿ ಅಂಚೆಮುದ್ದಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ದಯಮಾಡಿ ನಾವು ನಮ್ಮ ಸ್ಕೂಲಿನ ಕಟ್ಟಡ ಭಾಳ ಹದಗೆಟ್ಟಿದೆ. ಅಲ್ಲಿ ಅಂಚುಗಳೊಳಗೆ ನಾವು ಹಗ್ಗ ಕಟ್ಟಿದ್ದೀವಿ. ಅಂಚುಗಳು ಮಕ್ಕಳ ಮೇಲೆಲ್ಲ ಬಿದ್ದಿದೆ. ನಾನು ಹಲವಾರು ಬಾರಿ ಮಾನ್ಯ ಸಚಿವ ನಾರಾಯಣಗೌಡ ಇದ್ದಾಗಲೂ ನಾನು ಅರ್ಜಿ ಕೊಟ್ಟಿದ್ದೀನಿ. ಹಲವಾರು ಶಾಸಕರಾದ ಮಂಜಣ್ಣವ್ರಿಗೂ ಕೂಡ ಕೊಟ್ಟಿದ್ದೀನಿ. ಹಾಗಾಗಿ ಯಾವುದೇ ರೀತಿಯ ನಮ್ಮ ಸ್ಕೂಲಿಗೆ ಬಂದು ವಿಸಿಟ್ ಕೊಡೋದಾಗಲಿ ಇಲ್ಲ ಅದ್ರ ಬಗ್ಗೆ ಮಾಹಿತಿ ತಗೊಳ್ಳೋದಲ್ಲಿ ಯಾವುದೂ ತಗೊಂಡಿಲ್ಲ. ನಮ್ಗೆ ಯಾವುದೇ ರೀತಿಯ ಸೌಕರ್ಯನ ಕೊಡಿಸ್ಕೊಟ್ಟಿಲ್ಲ. ದಯಮಾಡಿ ಮಕ್ಕಳ ಮೇಲೆ ಬಿದ್ದಿರೋದನ್ನ ನಾವು ಗಣನೆಗೂ ತಂದಿದ್ದೀನಿ. ಯಾರೂ ಅದ್ರ ಬಗ್ಗೆ ಗಮನ ಕೈಗೊಳ್ತಾ ಇಲ್ಲ. ಈಗ ಬಂದು ಶಾಲೆಯನ್ನು ನೀವೇ ಖುದ್ದಾಗಿ ಪರಿಶೀಲನೆ ಮಾಡಿ ಅದೇನಿದೆ ಅನ್ನೋದನ್ನ ತಿಳಿದುಕೊಳ್ಳಿ. ಜೊತೆಗೆ ಮಳೆ ಹೋದಾಗ ನೀರು ಮೇಲ್ಗಡೆಯಿಂದ ಸೋರುತ್ತೆ ಮತ್ತು ಕೆಳಗಡೆಯಿಂದ ಜಲ ಬಂದ ರೀತಿ ಉಕ್ಕುತ್ತೆ. ನಾವು ಟೇಬಲ್ ಹಾಕಿ ಅದನ್ನು ಒರೆಸಿ ಕೆಲವಾರು ಬಾರಿ ಭಾಳ ಪ್ರಯತ್ನ ಪಟ್ಟು ಕೂರಿಸಿದ್ದೀವಿ. ಕೆಲವು 23 ಮಕ್ಕಳಿದೆ. ನಮ್ಮಲ್ಲಿ ತೆಂಡೆಕೆರೆ ನೀರಿದೆ, ಆದ್ರೂ ನಮ್ಮೂರಲ್ಲಿ 23 ಮಕ್ಕಳಿದೆ. ದಯಮಾಡಿ ಆ ಮಕ್ಕಳುಗಳು ಹೊರಗಡೆ ಹೋಗೋದಕ್ಕೆ ಅವಕಾಶ ಮಾಡ್ಕೊಬಿಡಿ. ನನ್ನ ಮಗುನೂ ಇಲ್ಲೇ ಓದ್ತಾ ಇದೆ. ದಯಮಾಡಿ ಮುಂದೆ ಆಗೋ ಏನಾದ್ರು ಹಂಚು ಬಿದ್ದು ಮತ್ತೆ ಹೋದ್ಸಲ ಬಿದ್ದಂಗೆ ಬಿದ್ದು ಯಾವುದಾದ್ರು ಮಕ್ಕಳಿಗೆ ಅನಾಹುತ ಆದರೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ, ಇಲ್ಲಿನ ಸ್ಥಳೀಯ ಶಾಸಕರು ಮತ್ತು ಈ BO ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದಿರ್ತೇನೆ. ಮತ್ತು ಏನಾದರೂ ಆದರೆ ನೇರ ಹೊಣೆಯಾಗಿ ಅವರೇ ಆಗಿರ್ತಾರೆ. ಸೀಗ್ಲೂರು ಹೋಬಳಿ ತೆಂಡೆಕೆರೆ ಪೋಸ್ಟ್ ಅಂಚೆಮುದ್ದಳ್ಳಿ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳನ್ನ ಸೇರಿಸಿದ್ದೀವಿ. ಖಾಸಗಿ ಶಾಲೆ ಅಂತ ನಾವು ಮೋರೆ ಹೋಗ್ದಾನೆ ಸರ್ಕಾರಿ ಶಾಲೆ ಉಳಿಲಿ ಅಂತ ಅಂದ್ಬಿಟ್ಟು ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ದೀವಿ. ಶಿಕ್ಷಣದಲ್ಲಿ ಉತ್ತಮ ಶಿಕ್ಷಣ ಇದೆ, ಆದರೆ ಒಂದು ಕಟ್ಟಡದ ವ್ಯವಸ್ಥೆ ಸರಿಯಾಗಿಲ್ಲ. ಆದ್ದರಿಂದ ಮಳೆ ಬಂದಾಗ ಹೆಚ್ಚಿನದಾಗಿ ಶೀತ ಹೇಳೋದು ಮತ್ತು ಹುಳುಗಳಿನ ಇದು ಜಾಸ್ತಿ ಇದೆ. ಮತ್ತು ಮಕ್ಕಳುಗಳು ಓದಬೇಕಾದ್ರೂ ನಾಳೆ 2-3 ಮಕ್ಕಳುಗಳಿಗೆ ಹಂಚು ಬಿದ್ದಿದೆ. ಅದರಿಂದ ದಯಮಾಡಿ ನಮ್ಮ ಸರ್ಕಾರ ಏನಿದೆ, ನಮ್ಮ KR-ಪೇಟೆಯ ಶಾಸಕರು ಏನಿದ್ದಾರೆ ಅವ್ರು ದಯಮಾಡಿ ಬಂದು ಒಂದು ನಮ್ಮ ಗ್ರಾಮನ ನೋಡಿ, ನೀವು ಈ ಶಾಲೆಯ ನೋಡಿ ಮಕ್ಕಳುಗಳಿಗೆ ಮುಂದೆ ಅದು ತೊಂದರೆ ಆಗ್ದಂಗೆ ಈಗಲೇ ನೀವು ಅಭಿವೃದ್ಧಿನ ಕೈಗೊಂಡು ದಯಮಾಡಿ ನಮ್ಮ ಒಂದು ಶಾಲೆಗೆ ನೀವು ಇದಾಗಲೇಬೇಕು, ಹೆಲ್ಪ್ ಮಾಡಲೇಬೇಕು.
ಯಾಕಂದರೆ ಈಗೆಲ್ಲ ಇವತ್ತಿನ ಇದರಲ್ಲಿ ಸರ್ಕಾರಿ ಶಾಲೆ ಅಂತ ಮೊರೆ ಹೋಗ್ತಾ ಇದ್ದಾರೆ. ಬಿಲ್ಡಿಂಗೇ ಸರಿ ಇಲ್ಲ ಅಂದರೆ ಅವ್ರ ಮಕ್ಳುಗಳನ್ನ ಸೇರ್ಸೋಕ್ಕೆ ಜನಗಳು ತುಂಬ ಹೆದರುತ್ತಾರೆ. ಅದರಿಂದ ದಯಮಾಡಿ ಯಾರೇ ಶಾಸಕರಿದ್ದೀರಿ, ಅದು ಒಂದು ಮುಂದೆ ಮಕ್ಳುಗಳಿಗೆ ಅನಾಹುತ ಆಗೋದಕ್ಕಿಂತ ಫಸ್ಟು ಮುನ್ನೆಚ್ಚರಿತವಾಗಿ ಕ್ರಮ ಕೈಗೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.